ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೋತೀನಿ. ಆಲ್ಮೋಸ್ಟ್ ಒಂದು 15 ಡೇಸ್ ಅರೌಂಡ್ ಒಂದು 15 ಡೇಸ್ ನಾನು ವೀಡಿಯೋ ಮಾಡಿರಲಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ರೀಸನ್ಸ್ ಇತ್ತು. ಎಂತ ಅಂದರೆ ನಂಗೆ ಒಂದು ಸ್ವಲ್ಪ ಅಸೈನ್ಮೆಂಟ್ಸ್ ಇತ್ತು, PCP ಇತ್ತು. ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಬರೋಷ್ಟೊತ್ತಿಗೆ ಏನು ಇವಳು ಅಸೈನ್ಮೆಂಟ್ಸು PCP ಅಂತ ಲೈಕ್ ಈ ಲೆವೆಲಿಗೆ ಬಂದ್ಬಿಟ್ಟು ಅಸೈನ್ಮೆಂಟ್ಸು PCP ಅಂತ ಇದು ಮಾಡ್ತೀವಲ್ಲ, ಅದು ಬೇರೆ ಲೆವೆಲ್ ಸೈಡ್ ಗುರು. ಹೆಂಗಿರುತ್ತೆ ಅಂದರೆ ಅಮ್ಮ ಒಂದೊಂದು ಈಗೆಲ್ಲರೂ ಈಗ 10th PU ಆಗಲಿ ಡಿಗ್ರಿಯಲ್ಲಿ ಆಗಲಿ ಒಂದೊಂದು 10 ಪೇಜಸ್ 12 ಪೇಜಸ್ ಬರ್ಬಿಟ್ಟು ಏನೋ ಸಬ್ಮಿಟ್ ಮಾಡಿಬಿಟ್ಟು ಬಂದ್ಬಿಡ್ತೀವಿ. ಹಂಗಲ್ಲ PCP ಅಸೈನ್ಮೆಂಟ್ಸು ಅಮ್ಮ ಎವ್ರಿ ಟಾರ್ಚರ್ ಗುರು ಆಗೋಣ. ಸೊ ಹೆಂಗೋ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು 3-4 PCP ಇದೆ, ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಇವತ್ತು ಯಾಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸೊ ನಿಮಗೆ ಎಂಡ್ವರೆಗೂ ಈ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಸೊ ಇವತ್ತು ಫಂಕ್ಷನ್ ಇರೋದ್ರಿಂದ ನೆನೆ ನೈಟೇ ಏರ್ಗೆಲ್ಲ ಆಯಿಲೆಲ್ಲ ಅಪ್ಲೈ ಮಾಡಿ ನೋಡಿ ಒಂದು ನೈಟ್ ಬಿಟ್ಬಿಟ್ಟಿದ್ದೆ. ಸೊ ಎಲ್ಲ ಚೆನ್ನಾಗಿ ಒಂದು ಮಸಾಜ್ ಕೊಟ್ಟಿದ್ದೀನಿ. ಚೆನ್ನಾಗಿ ಒಂದು ಫಂಕ್ಷನ್ ಅಂದರೆ ಇನ್ನೊಂದು ದಿನ ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡೋದು ಸೂಪರ್ ಸಕ್ಕತ್ತಾಗಿ ಕಾಣಿಸುತ್ತೆ. ಏರ್ ಮಾತ್ರ ನಾವು ಚೆನ್ನಾಗಿ ಕಾಣ್ತೀವಿ ಗೈಸ್. ಸೊ ಇದೊಂದು ಟಿಪ್ನ ಮಾತ್ರ ಯಾರೂ ಮರಿಬೇಡಿ. ಎಲ್ಲರೂ ಒಂದು ಫಂಕ್ಷನ್ ದಿನ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಹೋಗಿ ಚೆನ್ನಾಗಿ ಕಾಣಿಸ್ತೀರ ಕ್ಯೂಟಾಗಿ. ಸೊ ನಾನು ಯಾವ ಆಯಿಲ್ ಹಾಕಿದ್ದೀನಿ ಅಂತ ನಿಮಗೂ ಬೇಕಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿಲ್ ಅಂತ ನಾನು ಶೇರ್ ಮಾಡ್ತೀನಿ. ಎಲ್ಲ ಆಯಿತು, ಏರ್ ವಾಶ್ ಮಾಡ್ಕೊಂಡು ಬರ್ತೀನಿ ಗೈಸ್. ಸ್ನಾನ ಮಾಡ್ಕೊಂಡು ಬಂದೆ, ಏರ್ ವಾಶ್ ಎಲ್ಲ ಆಯಿತು. ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ, ಇಲ್ಲಾಂದರೆ ಹಸಿ ಹಂಗೆ ವೆಟ್ ಹಂಗೆ ಇರುತ್ತೆ. ಸೊ ಇವಾಗ ರೆಡಿ ಆಗಬೇಕು ಗೈಸ್. ನಾನು ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ, ಯಾವ ಚೆನ್ನಾಗಿ ಕಾಣಿಸುತ್ತೆ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಂಡು ಹೋಗ್ತೀನಿ. ಸೊ ಈ ಡ್ರೆಸ್ ತೊಗೊಂಡಿದ್ದೀನಿ. ಈ ಡ್ರೆಸ್ಸು ನೋಡಿ ತುಂಬ ಚೆನ್ನಾಗೈತೆ ನೋಡಿ. ಕ್ಯಾಮ್ರಾ ಜಸ್ಟೀಸ್ ಆಯ್ತಾ ಇಲ್ಲ, ಸಕ್ಕತ್ ಚೆನ್ನಾಗಿದೆ ನೋಡಿ. ಸೊ ಇದು ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಟ್ರೆಂಡ್ಸಲ್ಲಿ ಅರೌಂಡ್ ಒಂದು 899 ಸಮಥಿಂಗ್ ಬಿತ್ತು ಇದೊಂದು ಟಾಪ್ಗೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತೆ. ಆಮೇಲೆ ಇದೂ ಅಷ್ಟೇ ನೋಡಿ ತೋರಿಸ್ತೀನಿ. ಇದು ಈಗ ಲೈಕ್ ಮನೆ ಫಂಕ್ಷನ್ಗೆ, ದೇವ್ರ ಪೂಜೆಗೆಲ್ಲ ಹಾಕ್ಕೊಂಡು ಹೋದರೆ ಈ ಕಲರಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಸೊ ಇದು ಈ ಮೆರೂನ್ಗೆ ಗೋಲ್ಡನ್ ಡಾಟ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಇದು ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ಎಲ್ಲರೂ ನಾರ್ಮಲ್ ಇಲ್ಲೇ ಹೋದರೆ ಅದು ಹಾಕ್ತೀನಿ ಎಲ್ಲೋ ಒಂದು ಕಡೆ. ಸೊ ಈ ಟಾಪ್ ಬಂದ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ನಾನು. ಇದು ಅರೌಂಡ್ 799, 100 ರುಪೀಸ್ ಡಿಫ್ರೆಂಟ್. ಅದು 900, ಇದು 800 ಸಮಥಿಂಗ್ ಇದೆ. ಅದ್ರ ಕ್ವಾಲಿಟಿ ಬೇಸ್ ತುಂಬ ಚೆನ್ನಾಗಿದೆ. ಸೊ ಗೈಸ್ ಈ ಟಾಪ್ ಹಾಕ್ಕೊಂಡು ಬರ್ತೀನಿ. ಸೊ ಗೈಸ್ ನಾನು ಈ ಔಟ್ಫಿಟ್ ವೇರ್ ಮಾಡಿದೆ. ಸೊ ಫೈನಲಿ ಮೈ ಲುಕ್ ನೋಡಿ ಗೈಸ್, ಹಿಂಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಸೊ ಏನಿಲ್ಲ, ಸಿಂಪಲಾಗಿ 1-2 ಬ್ಯಾಂಗಲ್ ಹಾಕಿದ್ದೀನಿ, ಒಂದು ಇಯರಿಂಗ್ಸ್ ಹಾಕಿದ್ದೀನಿ, ಇದೊಂದು ಚೈನ್ ಹಾಕಿದ್ದೀನಿ ಅಷ್ಟೇ. ಸೊ ದಿಸ್ ಮೈ ಔಟ್ಫಿಟ್. ಈ ಔಟ್ಫಿಟ್ಗೆ ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕಿದ್ದೀನಿ ಅಷ್ಟೇ ಗೈಸ್. ದುಬಟ ಏನಿಲ್ಲ ಗೈಸ್, ಹಾಗೆ ಹೋಗೋದು. ಆಮೇಲೆ ಇದು ನೋಡಿ, ಇದು ಕಾಲರ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಬಿಡೋದು ಗೈಸ್. ಹಿಂಗೆ ಮಾಡ್ಕೊಬಿಟ್ರೆ ಇಟ್ಸ್ ಟೂ ನೈಸ್ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಗೈಸ್, ಯಾವ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ನಿಮ್ಮ ಫೋಟೋ ಅಲ್ಲ. ಸೊ ಗೈಸ್ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಸೊ ಇದೊಂದು ಗಿಫ್ಟ್. ಸೊ ಈ ಗಿಫ್ಟ್ ಒಳಗಡೆ ಒಂದು ರಾಧಾಕೃಷ್ಣ ಇದೆ. ಏನು ಫಂಕ್ಷನ್ ಅಂದರೆ ನನ್ನ ಫ್ರೆಂಡ್ ಮನೆ ಓಪನಿಂಗ್ ಇತ್ತು. ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು. ಮನೆ ಕೂಡ ದೇವ್ರ ಮನೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಲಕ್ಷಣ ಕಾಣ್ತಿದೆ ನೋಡಿ ಗೈಸ್ ಮನೆ ಗೃಹಪ್ರವೇಶ. ನೋಡಿ ಗೈಸ್, ನನಗೊಂದು ಮಿರರ್ ಸಿಕ್ಬಿಡುತ್ತೆ. ಚೆನ್ನಾಗಿ ಕಟ್ಟಿದ್ದಾರೆ ಗೈಸ್. ಇನ್ನೊಂದು ರೂಮ್ ಬರುತ್ತೆ ನೋಡಿ. ಮನೆಯೆಲ್ಲ ಸೂಪರಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ನೋಡ್ಬೋದು. ಸಾನ ಓಯ್ ಆಟ ಆಡ್ತಾಳೆ.
ಮಾಡ್ಕೊತಾ ಬಂದು ಊಟಕ್ಕೆ ಫುಲ್ ರಶ್ ಆಗಿಬಿಟ್ಟಿದೆ ಗಾಯ್ಸ್. ವೇಟ್ ಮಾಡೋದು ಅಂತ ವೇಟ್ ಮಾಡ್ಕೊಂಡು ಸೊ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು.